ಪದ್ಮಾವತಿ KS ಅಂತ. ನಾವು ದಾವಣಗೆರೆ ಹತ್ರ ಹಳ್ಳಿ ತುಂಬಿಗೆರೆ. ನಾವು 12-13 ವರ್ಷ ಆಯ್ತು ಈ ಡಿಕ್ಸ್ ಪ್ರಾಬ್ಲಮ್ ಆಗಿ ತೋರ್ಸಕತ್ತು. ಮನೇಲಿ ಭಾಳ ತೋರಿಸಿದ್ದಾರೆ. ದಾವಣಗೆರೆಗೆ ಒಂದು 25 ಆಸ್ಪತ್ರೆ ತೋರಿಸಿದಾರಲ್ಲ, ಎಲ್ಲ ಸಾಕಾಗಿ ನಾನೆಲ್ಲ 3 ವರ್ಷ ತೋರಿಸ್ಕೊಳೋದೇ ಬಿಟ್ಟಿದ್ದೆ. ಅದು ಮುಗಿದಿಂದೆ ಮತ್ತು ಅಪೆಂಡಿಕ್ಸ್ ಅಂತ ಆಯಿತು. ಅದು 3 ತಿಂಗಳು ಒದರಿಸಿದ್ರು ನನಗೆ. ಮಾನಸಿಕ ಆಗೈತೆ ನಿನಗೆ, ಮಾನಸಿಕ ನನಗೆ ಅದನ್ನೇ ಇಟ್ಕೊಂಡಿದ್ದಿ ಅಂತ. ಅದು ಆಮೇಲೆ ಐತಿ ಅಪೆಂಡಿಕ್ಸ್ ಐತಿ ಅಂತ ಹಾಸ್ಪಿಟ್ಲಾಗೆ ಆಪ್ಷನ್ ಮಾಡಿದ್ರು ಸಹ. ಆಮೇಲೆ ಅದು ಚೆನ್ನಾಗಾಯ್ತು. ಅದು ಹಂಗೆ ಚೆನ್ನಾಗಾಗ್ತಾ ಊಟ ಅದು ಸರಿಯಾಗಿ ಇಲ್ದಂಗೆ ಆಗಿತ್ತು ಏನು ಅನ್ನೋದೇ ಗೊತ್ತಾಗಲಿಲ್ಲ. ಅವು ಹಿಂದೆ ಇವು ಗಂಟ್ನಂಗೆ ಒಂಥರ ಎಲ್ಲ ಮೈಕೈ ಎಲ್ಲ ನೋವು ಅಂದ್ರೆ ನೋವು, ಹಸುರು ನರ ಆಗವು ನನಗೆ. ಇಲ್ಲೆಲ್ಲ ನೋವು. ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ಈ 3ನೇ ಸತಿ ಚೆನ್ನಾಗೈತೆ ನನಗೆ. ಅದೇ ನಾನು ಹಂಗೆ ನೋಡಿದ್ರೆ ಇನ್ನೂ ಪೂರ್ತಿ ಡಯಟ್ ಇನ್ನೂ ಮೊನ್ನೆ ಈಗ ಒಂದು 15 ದಿವಸದ ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ಟಾನೆ. ಇನ್ನೂ ಚೆನ್ನಾಗಿ ಹಾಕುತ್ತಾನ ಅಂತ ಈಗ ಅನಿಸ್ತೈತೆ ನನಗೆ. ನಾನು ಹಂಗೆ ಇರಬೇಕಾಗಿತ್ತು. ಇನ್ಮೇಲೆ ಎಕ್ಸಸೈಸ್ ಮಾಡ್ತಿದ್ದೆ. ಈಗ ಒಂದು ವಾರ ಎಕ್ಸಸೈಸು ಮಾಡಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಮೈ ಟೈಟ್ ಥರ ಕಾಣ್ತೈತಿ. ಎಕ್ಸಸೈಸ್ ಮಾಡ್ಕೊಂಡು ಡಯಟ್ ಮಾಡ್ಕೊಂಡೆ ಇರ್ಬೋದು ಅಂತ ನನಗೆ ಅನಿಸ್ತಾ ಇತ್ತಲ್ಲ. ಇರ್ಬೋದು ಇನ್ಮೇಲೆ ಕಮ್ಮಿ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಬರೋದ ಅಂತ ನನಗೆ ಅನಿಸ್ತೈತಿ. ನಮ್ಮ ಮನೆಯವರು ಮುಂಚೆನೇ ಆ ವಿಡಿಯೋ ನೋಡಿ ಹೋಗಂಬ ಅಂತ ಕರೆದ್ರು. ಅಲ್ಲ ಎಲ್ಲ ತಪ್ಪು ಹೋಗಿ ಸಾಕಾಗಿ ನಮ್ಮ ಬರಲ್ಲ ದುಡ್ಡು ಹೋಕ್ಕವೆ ಅಂತಿದ್ದೆ. ಈ ಆಮೇಲೆ ಅಲ್ಲ ನೋವು ತಡ್ಕೊಳೋದಾಗ ಇದ್ದಕ್ಕಿದ್ದಂಗೆ ನಮ್ಮ ಮನೆಯವ್ರದ್ದು ತಂಗಿ ಎಂಗೇಜ್ಮೆಂಟ್ ಮಾಡ್ಕೊಂಡು ರಾತ್ರಿ ನನ್ನ ಕೈಲಿ ಆಗಲ್ಲ ಹೋಗಂಬ ಅಂತ ನಾನೇ ಮತ್ತೆ ಕರ್ಕೊಂಬಂದೆ. ನೋಡೋಣ ಅದೊಂದು ಡಾಕ್ಟ್ರ್ ನೋಡೋಣ ಅಂತ ಬಂದ್ಬಿಲ್ಲಿಗೆ. ಈಗ 3ನೇ ಸಲ. ಈಗ ಒಂದು 10-15 ದಿವಸದ ಪರವಾಗಿಲ್ಲ. ಈಗ ಒಂದು 15 ದಿವಸದ ಪರ್ಫೆಕ್ಟಾಗಿ ಒಂದು ಸ್ವಲ್ಪ ಇದು ಊದ್ಕೊಂಡು ಬೆಳ್ಳಗೆ ಇಷ್ಟಾಗಲ್ಲ ಹಸುರು ನರ ಆಗಿ ಹಂಗೆ ನೋವು ಸಹ ಭಾಳ ಹತ್ತದ. ನಾನು ಇದ್ರದ್ದೇ ಏನಾರ ತೊಂದರೆ ಆಗಿ ಹಿಂಗಾಗೈತೆ ಅಂತ ನಾನು ತಿಳ್ಕೊಂಡಿದ್ದೆ. ಅದು ಎದಕ್ಕೆ ಬಂತ ಗೊತ್ತಿಲ್ಲ. ಸಂಧಿವಾತ ಅಂತ ಹೇಳಿದ್ರು ಸರ್ರು. ಪರವಾಗಿಲ್ಲ, ಚೆನ್ನಾಗೈತೆ. ಬರ್ಬೋದು ಇಲ್ಲಿ ಈ ಹಾಸ್ಪಿಟ್ಲಿಗೆ ಬರ್ಬೋದು, ಬಂದು ತೋರಿಸ್ಕೋಬೋದು. ಏನು ದುಡ್ಡು ಖರ್ಚಕ್ಕೆ ಅಂತಾರೆ ಎಲ್ಲರೂ. ಬರ್ಬೋದು, ಚೆನ್ನಾಗಿ ಆಕ್ಕತಿ.